ಎಲ್ರಿಗೂ ನಮಸ್ಕಾರ. ಚಿತ್ರರಂಗದಲ್ಲಿ ಇವತ್ತು ನನಗೆ 48-49 ಸಿನಿಮಾ ಆಗಿದೆ ಅಂದರೆ ನನಗೆ ಪ್ರೋತ್ಸಾಹ ಕೊಟ್ಟರು ನಮ್ಮ ಜನ. ಇನ್ನೂ 15 ಸಿನಿಮಾ ಬೇಕಾಯ್ತು, ಮಿಸ್ ಆಗೋಯ್ತು. ಕಾರಣ ನೀವು ಯಾರು ಹೇಳ್ತೀರಾ? ನಾನು ಹೇಳ್ತೀನಿ. ನನ್ನ ಗುರುಗಳು ವಿಷ್ಣುವರ್ಧನವ್ರು ಇಲ್ಲ, ಅವರಿದ್ದರೆ ಪ್ರತಿ ವರ್ಷ ಒಂದೊಂದು ಸಿನಿಮಾ ಮಾಡ್ತಿದ್ದೆ. ಅದರಿಂದಲೇ 15 ಸಿನಿಮಾ ಕಡಿಭಾಗಕ್ಕೆ ಸಾಧ್ಯ ಆಗಿದೆ. ಆಮೇಲೆ ನಾನು ಚಿತ್ರರಂಗಕ್ಕೆ ಬಂದಾಗ ನಾನು ಬಿಸ್ನೆಸ್ ಮ್ಯಾನ್, ವ್ಯಾಪಾರ ಲಾಭ ಬರುತ್ತೆ ಅಂತಲೇ ಅನ್ಕೋತೀನಿ. ಚಿತ್ರರಂಗ ಬಂದಾಗ ಹೆಸರು ಗೌರವ ಎಲ್ಲ ಕೊಟ್ಟಿದೆ, ಎಲ್ಲೋದ್ರೂ ನಮ್ಗೆ ಗುರ್ತಿಸ್ತಾರೆ. ನಾನು ಸಿನಿಮಾನ ವೃತ್ತಿ ಮಾಡ್ಕೊಂಬಿಟ್ಟೆ. ಇವತ್ತೇನಾದ್ರು ನಾನು ಸಿನಿಮಾ ರಂಗದಲ್ಲಿ ಇದ್ದಿದ್ದರೆ ನಮ್ಮ ಚೇತು ಇದ್ದಾರಲ್ಲ, ಬಿಸ್ನೆಸ್ ಮ್ಯಾನ್, ಅವ್ರು ನಾಳೆ ಬೆಳಿಗ್ಗೆ 10 ಪಿಕ್ಚರ್ ಸ್ಟಾರ್ಟ್ ಮಾಡುವುದು ಆ ಶಕ್ತಿ ಇದೆ. ನಮ್ಮ ರಮೇಶ್ ರೆಡ್ಡಿ ಹತ್ರದವರು 10 ಪಿಕ್ಚರ್ ಒಟ್ಟಿಗೆ ಟೈಮ್ ಸ್ಟಾರ್ಟ್ ಮಾಡೋ ಶಕ್ತಿ ಇದೆ. 10 ಪಿಕ್ಚರ್ ಆಡ್ನಾರಿಲ್ಲ, ಒಂದೊಂದು 10 ಕೋಟಿ ಅಂದರೆ 105 ಕೋಟಿ ಹಾಕ್ಬೋದು ಅಂತ ಶಕ್ತಿ ಇದೆ ಅವರಿಗೆ. ತುಂಬ ಜನ ನಮ್ಮ ಚಿತ್ರರಂಗನ ನಂಬ್ತಾರೆ, ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಅದನ್ನು ನಮ್ಮಲ್ಲಿ ನಾವು ಉಳಿಸ್ಕೊಳ್ಳಲ್ಲ. ಕೆಲವರು, ಒಬ್ಬ ರೈತ ತಾನು ಬೆಳೆ ಬೆಳಿಬೇಕು ಅಂದರೆ ಏನು ನಂಬ್ತಾನೆ ಅಂದರೆ ಮಳೆ ನಂಬ್ತಾನೆ. ನಾನು ಅದೇ ರೀತಿ ನನ್ನ ಮಗನ ಬೆಳೆಸಬೇಕು ಅಂತ ನಾನು ನಿರ್ದೇಶಕರು ಮಾತ್ರ ಕರೆದೆ. ಕಲಾವಿದರು ಬಂದಾಗ ಕೆಲವರು ಹೃದಯಪೂರ್ವಕವಾಗಿ ಏನೋ ಕರ್ರ ಕಾಟಾಚಾರಕ್ಕೆ ತುಂಬ ಜನ ಇದ್ದಾರೆ ನಮ್ಮ ಚಿತ್ರದಲ್ಲಿ. ನಾನು ಸುಮಾರು 50 ಸಿನಿಮಾ ಆರ್ಡರಿ ಮಾಡಿಲ್ಲ. ಮಮ್ಮಟಿ, ಕಮಲ್ ಹಾಸನ್, ಎ ಆರ್ ರೆಹಮಾನ್ ಈ ಥರದರ ದುಡ್ಡಿಟ್ಟು ಸಿನಿಮಾಗಳು ಮಾಡಿದ್ದೀನಿ. ಅಂದರೆ ನನಗೆ ಒಂದು ಭಗವಂತಿಗೆ ದುರಾಂಕಾರ ಇವತ್ತು ಕೊಟ್ಟಿಲ್ಲ, ಕೊಡೋದು ಬೇಡ. ಚಿತ್ರರಂಗದಲ್ಲಿ ನಾನೆಲ್ಲ ತುಂಬ ಜನಕ್ಕೆ ಸಹಾಯ ಮಾಡಿದ್ದೀನಿ. ಸಹಾಯ ಅಂದರೆ ಯಾವ ರೀತಿ ಅಂದರೆ ತುಂಬ ದುಡ್ಡು ಆಗ್ಬೋದು, ಎಲ್ಲ ವಿಷಯದಲ್ಲಿ ನಿಂತ್ಕೊಂಡು ಯಾವುದೇ ಇದ್ರ ಮುಂದೆ ನಿಂತ್ಕೊಂಡು ಸಿನಿಮಾ ಮಾಡ್ತೀನಿ. ಯಾಕೆಂದರೆ ಒಬ್ಬ ನಿರ್ಮಾಪಕ ಉಳಿಬೇಕು, ಚಿತ್ರರಂಗ ಬೆಳಿಬೇಕು. ಚಿತ್ರರಂಗ ಬೆಳೆದ್ರೆ ನಮ್ಮ ಇಂಡಸ್ಟ್ರಿ ಎಲ್ಲ ಚೆನ್ನಾಗಿರ್ತದೆ. ಅದು ಕೆಲವರಿಗೆ ತುಂಬ ಕೃತಜ್ಞತೆ ಕಡಿಮೆ ಇದೆ. ಆಮೇಲೆ ನನ್ನ ಸ್ಟ್ರೈಟ್ ಮಾಡುವಂತ ಎಲ್ಲ ಬೈತು. ನಾನು ಕೇರೆ ಮಾಡೋದು. ಯಾಕೆ ನಾನು ಯಾರ ಹತ್ರ ಯಾವ ಸಾಲ ತಂದು ಬಸ್ಕಿ ಹೊಡೆದು ನಮಸ್ಕಾರ ಹೊಡೆಯೋ ಲೈಫಲ್ಲಿ ಕ್ಯಾಟ್ ಆಗಿರ್ತಾನಿಲ್ಲ. ನಾನೊಂದು ಕಾಲದಲ್ಲಿ ಆಟೋ ಡ್ರೈವರ್, ಇವತ್ತು ಪ್ರೊಡ್ಯೂಸರ್. ನನ್ನನ್ನು ಯಾರೂ ಶೇಕ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬಾರಂಬ್ರಾಟ್ ಯಾರ್ದು ದುಡ್ಡು ತಂದಿಲ್ಲಲ್ಲಪ್ಪ, ನಮ್ಮ ಅಪ್ಪಂದು ಇಸ್ಕೊಳ್ಳಿಲ್ಲ ನಾನು. ಅದಕ್ಕೆ ಈ ನನ್ನ ಮಗ ನನ್ನ ಹತ್ರ ಇಸ್ಕೊಳ್ಳಲ್ಲ. ಅವನೇನು ಕಾಸು ಕೇಳಿದ್ರೆ ನಂದು ಲಾಕರ್ ಡ್ರಾಯರಲ್ಲಿ ಬೀಗ ಅಲ್ಲೇ ಬಿದ್ದಿರ್ತದೆ. ತೊಗೊಂಡ್ರೆ ನಮ್ಮಮ್ಮ ನನ್ನ ಹೆಂಡತಿ ಹತ್ರ ಹೇಳ್ತಾನೆ, ಇಲ್ಲಮ್ಮ ನೀನು 500,000 ಕೊಟ್ಟು. ನಾನೇ ಡಬ್ಬಾ ನನ್ನ ಮಗನ ಯಾರು ಇವನು 500,000 ಒಂದು 5,000 ತೊಗೊಂಡೋಗಂದ್ರೆ ನನಗೇಂತ ಕಾಸು, ನನಗೇನು ಖರ್ಚು ಅಂತಾನೆ. ಏನು ಮಾಡಲಿ ಈಗ ಅವ್ನಿಗೆ ನಾನೇನು ಮಾಡ್ತೀನಿ ಅಂದರೆ ಅವ್ನ ಗಾಡಿ ವಾರಕ್ಕೆ ಒಂದು ಸತಿ ನಾನೇ ಫುಲ್ ಟ್ಯಾಂಕ್ ಮಾಡಿಟ್ಬಿಡೋದು. ಇದು ಅಪ್ಪನ ಖರ್ಚು ಆಗ್ಬಿಡ್ತೀನಿ. ಯಾವುದೋ ಪೃಥವಾಸಲ್ ಐತಲ್ಲ ಮಗಂದು, ಆ ಥರ ಆಗ್ಬಿಡುತ್ತೆ ನಮಗೆ. ನಾನು ಹೇಳಿದೆ ಆಮೇಲೆ ತುಂಬ ಜನ ಶ್ರೇಯಸ್ಗಿದಾರಲ್ಲ ಫ್ರೆಂಡ್ಸು, ಏನೋ ನಿಮ್ಮಪ್ಪ ನನ್ನ ಮಗ ಕಾಸೆ ಖರ್ಚು ಮಾಡಲ್ಲ ಅಂತೀನಿ. ಅವ್ರಿಗೆ ದುಡ್ಡು ವ್ಯಾಲ್ಯೂ ಗೊತ್ತಿಲ್ಲ. ಅವ್ರ ಅಪ್ಪನ ಕಳಿಬೇಕು ಅಂತ ಎಷ್ಟೋ ಜನ ಸ್ನೇಹಿತರು ಫ್ರೆಂಡ್ ಅವರೇ. ಕೆಲವರು ಏನಂತ, ನಿಮ್ಮಪ್ಪ ಏನಮ್ಮ ಒಂದು 10 ಕೋಟಿ 15 ಕೋಟಿ ಖರ್ಚು, ನಾಳೆ ಬೆಟ್ಟಿಗೆ 25 ಕೋಟಿ ಖರ್ಚು ಮಾಡ್ತೀನಿ, ಟುಮಾರೋ ಮಾರ್ನಿಂಗ್ ನಾನು ಸಿನಿಮಾ ಗೆಲ್ಲಿಸ್ತಿತ್ತು ಯಾರೋ ಒಬ್ಬ ಬಂದು ಹೇಳಿ. ಇದು ಭಗವತ್ ಕ್ರಿಯೇಟಿವ್. ಒಬ್ಬ ಕತೆ, ಒಬ್ಬ ನಿರ್ದೇಶಕರು ಕತೆ ಬರೆದು ಶೇಷ್ಗೆ ಅಂತ ಕತೆ ಬರೆದು ಗೆಲ್ಲಿಸ್ಬೇಕು. ಸಿನಿಮಾ ಗೆದ್ರೇ ಆಟ. ದುಡ್ಡು ಖರ್ಚು ಮಾಡಿದ್ರೆ ಸಿನಿಮಾ ಅಲ್ಲ. ಎಲ್ಲ 100 ಕೋಟಿ 200 ಕೋಟಿ ಆ ಥರ ಇದ್ರೆ ಎಲ್ಲರೂ ಸಿನಿಮಾ ಬಂದ್ಬಿಟ್ಟಿರು. ಅದನ್ನು ಸಿನಿಮಾ ಅಲ್ಲ. ಈಗ ನನ್ನ ಮಗ ಯಾವಾಗ ಹೇಳ್ತಾರೆ, ನಮ್ಮಪ್ಪ ಖರ್ಚು ಮಾಡಲ್ಲ. ಖರ್ಚ ಈ ದುಡ್ಡನ್ನ ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂದರೆ ನನಗೆ ಗೊತ್ತು ನನ್ನ ವ್ಯಾಲ್ಯೂ ಏನು ಅಂತ. ಯಾಕೆಂದರೆ ನಾನು ಸುಳ್ಳು ಪಳ್ಳು ಹೇಳಲ್ಲ. ಲೈಫಲ್ಲಿ ಸುಳ್ಳು ಅನ್ನೋದು ಗೊತ್ತೇ ಇಲ್ಲ. ಈ ಫೀಲ್ಡ್ ನೋಡಿದಾಗ ನಂಗೆ ತುಂಬ ಹಳೆ ಲೋಗಳು ಒಂದು 3-4 ಗ್ಯಾಪ್ನ ಬರ್ತದೆ. ಹ್ಞೂನ್ರಪ್ಪ, ನಾನ್ ನಿಮಗ್ ಕೇಳ್ಬೇಕಾಗಿತ್ತು ಆ ಪ್ರಶ್ನೆ. ಅವ್ರು ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಲಿಲ್ಲ. ಈಗಿನ ಜನರೇಷನ್ ಅಲೋ ಇಲ್ಲ. ಅಲೋ ಮಾಡಕ್ಕಂದ್ರೆ ನಾನು ಆಟೋ ಓಡ್ತಿದ್ದೆ. ಇದು ನೋಡಿದಾಗ ಅವ್ರು ಹೇಳೋರು ಆಟೋ ಡ್ರೈವರ್ಗೆ ಹೆಣ್ಣು ಕೊಡ್ತಾರೆ ಹೋಗೋನವರು. ಇವತ್ತೆಲ್ಲ ಫೋನ್ ಮಾಡ್ತಾರೆ, ನಿನ್ನ ಮದುವೆ ಆಗಿ ಚೆನ್ನಾಗಿತ್ತು ಅಂತ. ಏನು ಮಾಡಿ ಇವಾಗ ಬನ್ನಿ ಅಂತ ಹೇಳ್ತೀನಿ. ಅದು ಇದೇ ಹತ್ರ ಕೇಳ್ತೀನಿ. ಸುಮಾರು ಜನ ಹೇಳ್ತೀನಿ. ಇವತ್ತು ಎಷ್ಟೋ ಜನ ಹೇಳ್ತಾರೆ, ಮಂಜು ನೀವು ಬಿಟ್ಟಿದ್ರೆ ಆಯ್ತು ಅಂದರೆ ಬಿಟ್ಟಿದ್ರ. ನೀವೇನು ಬಿಡ್ತಿದ್ರಿ, ನಾನೇ ಬಿಡ್ತಿರ್ಲಿ ಬಂದಿದ್ದೆ. ಇವತ್ತೆಲ್ಲ ಅಂತಾರೆ, ಮಂಜು ಅವರೇ ಮಿಸ್ ಮಾಡ್ಕೊಂಡೆ ಅಂತ. ನೋಡಪ್ಪ ನಾನಂತೂ ಕಾಲಿದ್ದೀನಿ ಅಂತ ಹೇಳಿದ್ದೀನಿ. ಪಾಪ ನನ್ನ ಹೆಂಡತಿ ದೇವತೆ. ಆಯಮ್ಮ ಪಾಪ ಈ ಲಾಸ್ಟಿನ ಬೈಲೈನ್ ಏನ್ ಬೇಡಿತ್ತು, ಈಗ ಮ್ಯಾನೇಜ್ ಮಾಡ್ತಾ ಇರೋದು ಇದು. ಇಲ್ಲ ನನ್ನ ಹೆಂಡತಿ ಗೊತ್ತು. ನನ್ನ ಹೆಂಡತಿ ಏನಂತಾರೆ ಅಂದರೆ, ರೀ ಏನಮ್ಮ ನಿಮ್ಗೆ 2 ಮಕ್ಕಳವ್ರೆ, ಎಲ್ಲರಿಗಿದ್ದಾರೆ ಇದ್ದೇ ಬದಿಯೋದು ಹಾಗೆ ಆಯ್ತದೆ. ಒಂದು ಗಂಡು ಒಂದು ಹೆಣ್ಣು. ರೀ ಯಾರು ಇಂಥವ್ರು ಕೊಡೋರು ಅಂದೆ. ಕೆ ಮಂಜು ಬ್ರ್ಯಾಂಡ್ 100 ಜನ ಕ್ಯೂ ನಿಂತ್ಕೋತಾರಪ್ಪ ಅಂದ. ಇದೇ ಮಾತಂದೆ. ಕೆ ಮಂಜು ಬ್ರ್ಯಾಂಡ್ 100 ಜನ ಕ್ಯೂ ನಿಂತ್ಕೋತಾರೆ. ಗಂಡು ಮಗು ಕೊಡೋಕ್ಕೆ ಮಗಳು ಕೊಡೋಕ್ಕೆ. ನೀನು ಹೆಸರು ಬೇಡ ಅಂದೆ.
ನೀನು ತರಲೆ ಮಾತಾಡು ಅಂತ ಹೇಳೋದು. ನನ್ನ ಮಗಳು ಇಟಾಲಿಗೆ ಹೋದ್ಲು. ಇಟಾಲಿಗೆ ಹೋದಾಗ ಯಾರೋ ಫ್ರೆಂಡ್ ಆದರು, ಅವರು ವೈಶ್ಯಾಸು. ಡ್ಯಾಡಿ ಈ ಥರ ಫ್ರೆಂಡ್ಸು, ನಾನು ಮದುವೆ ಮಾಡ್ಕೋಬೇಕು ಅಂತ ಅವ್ರು ಕೇಳೋರು. ಏನಂತೆ, ನಿನಗೆ ಇಷ್ಟ ಅಂದೆ, ಅವ್ರಿಗೂ ಇಷ್ಟ ಅಂದೆ. ಕರೆದೆ, ಏನಮ್ಮ ಅಂದೆ. ನಾವು ಗೌಡ್ರು ಮಾಂಸ ತಿನ್ನಲ್ಲ, ಶೆಟ್ರು ತಿಂತಿಲ್ಲ ಅಂದೆ. ತಿನ್ನಲ್ಲ ಸರ್, ತಿಂತೀನಿ ಅಂದರೆ ಕರ್ಕೊಂಡೋಗ್ರಪ್ಪ ಅಂದೆ. ಅದ್ದೂರಿಯಾಗಿ ಅವ್ರಿಗೆ ಏನು ಬೇಕು ಅಚ್ಚುಕಟ್ಟಾಗಿ ಮದುವೆ ಮಾಡಿಕೊಟ್ಟೆ. ನಮ್ಮ ಮಗಳು ಹ್ಯಾಪಿ ಆಗಿದ್ದಾರೆ, ಖುಷಿ. ಯಾಕೆಂದರೆ ಇವತ್ತಿನ ಜನ್ರೇಷನ್ ಅವ್ರಿಗೆ ಗೊತ್ತಿದೆ, ನಾವು ಸುಮ್ಮನೆ ನಮ್ಮ ಮರ್ಯಾದೆ ನಮ್ಮ ಯುಗೋಗೆಲ್ಲ ನಾವು ಮಾಡಬಾರ್ದು. ನನಗಿಲ್ಲೋ ಬಂದಿರೋ ಡೈರೆಕ್ಟ್ರೆಲ್ಲ ತುಂಬ ಆತ್ಮೀಯರು, ನನಗೇನೋ ತಮ್ಮದಿರ ಸಮಾನ. ಇವರೆಲ್ಲ ಸಿನಿಮಾ ಮಾಡೋಕ್ಕೆ ಶ್ರೇಯಸ್ಗೆ ನನಗಾಸೆ. ಯಾಕೆಂದರೆ ಎಲ್ಲ ಶ್ರೇಯಸ್ಗಿಂತ ಮಂಜೂರು ಪ್ರೀತಿಸ್ತಾರೆ, ನನಗಿಂತ ಶ್ರೇಷ್ಠ ಹೆಚ್ಚು ಪ್ರೀತಿಸ್ತಾರೆ. ಅವ್ನು ಮಾತಾಡ್ತಿದ್ದೆ ಯಾವುದೋ ಸ್ವಾಮೀಜಿ ಥರ, ಯಾವುದೋ ಮಣಿ ಹಾಕೊಂಡ್ಬಿಟ್ಟೆ, ಯಾವಾಗ ಕಿತ್ತೆ ಸೀರೆ ಗೊತ್ತೈತಿಲ್ಲ, ಯಾವಾಗ ಮಣಿ ಹಾಕ್ಕೊಂಡು ಯಾವುದೋ ನಾಮ ಇಟ್ಕೊಂಡು. ನಾನು ಅದು ಸ್ವಾಮೀಜಿ ಮಾಡಿ ನಾನು ಭಯ ಆಗ್ಬಿಟ್ಟಿದೆ. ಅದು ಬೇರೆ ಇವನು ಸ್ವಾಮೀಜಿ ಆಯ್ತಾನ. ಅದೇ ನಿಮ್ ಡೆಡ್ ಆಪೋಸಿಟ್ ಸರ್ ಅವರು. ಇವ್ರ ಅಪ್ಪ ಏನೂ ಮುಟ್ಟಿಲ್ಲ, ಇವನೇನು ಮುಟ್ಟಿಲ್ಲ. ನಾನೇನ್ರಿ ಅಣ್ಣ ಆಡು ಮುಟ್ಟದ ಸೊಪ್ಪಿಲ್ಲ ಅವರಪ್ಪ. ಇವ್ರೇನು ಮನೆ ಏನೋ ಸೊಪ್ಪು ಬಿಟ್ಬಿಟ್ಟು ಏನು ಮುಟ್ಟಿಲ್ಲ. ನಾನು ರವಿ ಬಾಸ್ ಅಂದೆ. ನಮ್ಮ ಬಾಸ್ ಆ್ಯಕ್ಚುಲಿ ಬರಬೇಕಾಯ್ತು ಹೈದ್ರಾಬಾದಲ್ಲಿ, ರವಿ ಸಾರು. ಯಾಕೆಂದರೆ ನಾನು ರವಿ ಸಾರು ತುಂಬ ಗೌರವ ಪ್ರೀತಿಸ್ತೀನಿ. ಅವರು ನಮ್ಮ ಥರ ಸ್ಟ್ರೈಟ್ ಫಾರ್ವರ್ಡ್, ಮಕ್ಕದ ಮೇಲೆ ನೋಡ್ತೀವಿ ಹೋಗ್ತಾ ಇರ್ತಾರೆ. ನಾ ಯಾವುದೋ ಶೂಟಿಂಗ್ ಇದ್ದಾಗ ಅವರು ನನ್ನ ಇದಕ್ಕಿಂತ ಮುಂಚೆ ನಮ್ಮ ವಿಷ್ಣು ಸಾರು ಏನು ಮಾಡೋರು ಅಂದರೆ, ಬಾರೋ ಇಲ್ಲಿನವರು. ಅವಾಗ ಸಿನಿಮಾ ಅನ್ನೋದು ಬೇರೆ ಇರ್ತಿತ್ತು ಬಿಡಿ, ತುಂಬ ಮಜಾ ಇರೋದು. ನಮ್ಮ ಬಾಬು ಗೊತ್ತಿರ್ತದೆ. ಕನ್ನಡಕ್ಕೆ ಹಾಕೊಂಡ್ಬಿಡೋರು, ಕನ್ನಡಕ್ಕೆ ಹಾಕೊಂಡು ಅವರು ಯಾರು ಗೊತ್ತಾಗ್ತಿರಲಿಲ್ಲ. ಈ ನಮ್ಮ ಸಿಲ್ಕ್ ಸ್ಮಿತ ವಿಷ್ಣು ಸರ್ನ ಇರ್ತಾರೆ, ಕನ್ನಡಕ್ಕೆ ಹಾಕ್ಬಿಟ್ಟು ಸಿಲ್ಕ್ ಸ್ಮಿತ ಸುಮ್ಮನೆ ಅನ್ನೋರು, ವಿಷ್ಣು ಸರ್ ಕನ್ನಡಕ್ಕೆ ಹಾಕೊಂಡವರು. ಅವ್ರು ನನ್ನೇ ನೋಡ್ತಾ ಇರೋರು, ಎಲ್ಲಿದ್ದೀಯ ಅನ್ನೋರು. ಹಾಕೋಣ ಅಂದೆ. ನೀನು ಎಲ್ಲಿದ್ದೇಳ ನನ್ನ ಮಗ, ನೀನು ಎಲ್ಲರೂ ಹೇಳೋರು. ನಾನು ಮಾಡಿದ್ದು ನಾಟ ಆಡ್ತೀರೋ ಅಂದರು. ಅಂದರೆ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ನಾನು ಅವ್ರ ಅಭಿಮಾನಿಯಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅದು ನನ್ನ ಯಾವುದೇ ಜನ್ಮ ಪೂರ ಪುಣ್ಯ ಅಂತ ಹೇಳ್ಕೇಳ್ಬಿಟ್ಟಿನಿ. ಅವರು ಸದಾ ಒಂದು ದಿನಕ್ಕೆ ಒಂದು ಸತಿ ನೆನೆಸ್ಕೊಂಡು ನಾನು ಇರಲ್ಲ. ನನಗೊಂದೇ ಒಂದು ಆಸೆ, ಅವರು ಅಲ್ಲಿ ಇದಾದ ಅಂತ್ಯಕ್ರಿಯೆ ಅದಕ್ಕೆ ಜಾಗನ ನಾನು ಬಾಯಿ ಬಿಟ್ಟು ಕೇಳಿದ್ದೀನಿ. ಸರ್ಕಾರ ಜಾಗ ಮಾಡಿಕೊಟ್ರೆ ನಾನೇ ಅದನ್ನು ಸಮಾಧಿ ಕಟ್ಟಿಸ್ತೀನಿ ಅಂತ. ಅದೆಲ್ಲೋ ನನಗೊಂದು ಕೊರಗಿದೆ. ಅಂಥ ಮಹಾನ್ ಭಾವರ ಜೊತೆಗಿದ್ದರೆ ನನಗೆ ಒಂದು ಆನೆ ಬಲ, 10 ಆನೆ ಬಲ ಇದ್ದಂಗೆ ನಂಗೆ ಆ ಶಕ್ತಿ ಇತ್ತು. ನಮ್ಮ ಬಾಸಿಲ್ಲ, ಅದೊಂದೇ ಒಂದೊಂದು ಸತಿ ಕೊರಗ್ತೀನಿ. ಇನ್ನು ಬಿಟ್ಟರೆ ಲೈಫಲ್ಲಿ ಕೊರಗೂ ನನಗೆ ಗೊತ್ತೇ ಇಲ್ಲ. ವಿಷ್ಣುಪ್ರಿಯಾಗೆ ಎಷ್ಟೋ ಸತಿ ಹೇಳ್ದ. ನನ್ನ ಹಾಕಿದ ನಂಬಿದ್ದ ಪ್ರೊಡ್ಯೂಸರ್ ಇನ್ನೊಬ್ರು ಬಂದು, ಸರ್ ನಾನು ಮಾಡಾದ್ಮೇಲೆ ಮಾಡ್ಬಿಡಿ ಸರ್ ಅಂದರು. ಯಾವುದು ರಾಣ ಅಂತ ಒಬ್ಬ ಸಿನಿಮಾ, ಸುಮಾರು ಒಂದು 3.5-4 ಕೋಟಿ ಆಗ್ತಾ. ಅವನು ಸರ್ ಇದಾದ ಮಾಡ್ಬಿಡಿ ಕಾಮಾಕ್ಷ ಪಿಕ್ಚರ್ ಅಂದ. ಆದರೆ ಒಂದು ನಾನು ಕಿವಿ ಮಾತು ಹೇಳ್ತೀನಿ ನಿರ್ದೇಶಕರಿಗೆ, ಬಿಕಾಸ್ ನನ್ನನ್ನು ಯಾರು ಏನು ಅನ್ಕೊಂಡು ತಪ್ಪೇನಿಲ್ಲ. ಒಬ್ಬ ನಿರ್ದೇಶಕ ಕ್ರಿಯೇಟರ್ ನಿನ್ನ ಫ್ರೀ ಮೈಂಡ್ ಇಟ್ಕೊಂಡು ಕೆಲಸ ಮಾಡಬೇಕು. ನಿನ್ನ ನೋವುಗಳನ್ನ ತಂದು ಸಿನಿಮಾಕ್ಕೆ ಗೆಲ್ಲಕ್ಕಾಗಲ್ಲ. ಇವತ್ತು ರಾಣ ಏನಾದ್ರು ಎಫೆಕ್ಟ್ ಆಗಿದೆ ಅಂದರೆ ಆ ಥರ ಒಂದು ಕಾರ್ಯ ಇದೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಸಿನಿಮಾ ಇವತ್ತು ಸ್ಟೆಂಟ್ ಏನು ಮಾಡ್ತಾನೆ ಶ್ರೇಯಸ್ ಅಂದರೆ ನನಗೆ ಭಯ ಆಗ್ತದೆ. ಇರೋದ ಮಗ ಏನೇನು ಮಗ ಅಲ್ಲಿಂದ ಅಲ್ಲೇ ಇರ್ತಾನೆ, ಹಿಂಗೆ ಇರ್ತಾನೆ. ನಾನು ಟೂಪ್ ಹಾಕೋದು ಎಷ್ಟೋ ಫೈಟ್ ಮಾಡಿ ಹೇಳ್ತೀನಿ. ಯಾಕೆಂದರೆ ಅವ್ರಿಗೆ ಸಿನಿಮಾ ಈ ಥರ ನಾನು ಎಷ್ಟು ನೋಡಿದ್ದೆ, ಎಷ್ಟು ಅಣ್ಣ ಇಲ್ಲ ಅಣ್ಣ ಈ ಥರ ಮಾಡೋಣ. ಯಾಕೆಂದರೆ ಎಷ್ಟು ನಾನು ಆಲ್ರೆಡಿ ರಾಜಾವಳಿ ಮಾಡಿದೆ, ಸಂತೋಷ ಮಾಡಿದೆ, ಪ್ರತಿಯೊಂದು ಇನ್ವಾಲ್ವ್ಮೆಂಟ್. ಆ ಇನ್ವಾಲ್ವ್ಮೆಂಟ್ನ ನಾನು ಶ್ರೇಯಸ್ ಕಂಡೆ. ಒಂದು ಸಿನಿಮಾನ ಪ್ರೀತಿಸೋದು ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟಪಟ್ಟು ತಂದಾಗ್ತಾನೆ ಅಂದರೆ ಒಬ್ಬ ನಿರ್ದೇಶಕ ಪ್ರತಿ ಕ್ಷಣದಲ್ಲಿ ಯೋಚನೆ ಮಾಡಬೇಕು. ನಮ್ಮಲ್ಲಿ ಕೆಲವು ನಿರ್ದೇಶಕರು ಜವಾಬ್ದಾರಿ ಇಲ್ಲ, ತುಂಬ ನೋವಾಗುತ್ತೆ. ಕೆಲವರು ತುಂಬ ಕಷ್ಟ ಬೀಳ್ತಾರೆ. ಅದೇ ಸಕ್ಸಸ್ಸು ಫೇಲ್ಯೂರು ಅದು ನಮ್ಮ ಕೈಲಿಲ್ಲ, ಬ್ರಹ್ಮನ ಕೈಲಿದೆ, ದೇವ್ರು ಮಾಡ್ತಾನೆ. ಆದರೆ ತುಂಬ ನಾವು ಶ್ರಮ ಪಡಬೇಕು. ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಜನ. ನಮ್ಮ ನಿಜವಾಗ್ಲೂ ನಮ್ಗೆ ಒಳ್ಳೆ ಸಿನಿಮಾ ಮಾಡೋದು ಕೈ ಬಿಡಲ್ಲ, ಅದು ಗ್ಯಾರಂಟಿ. ಯಾಕೆಂದರೆ ಪ್ರೇಕ್ಷಕ ಬಂಧುಗಳು ನಮ್ಮನ್ನು ಯಾವತ್ತೂ ಬಿಟ್ಟಿಲ್ಲ. ಸ್ವಲ್ಪ ಇವಾಗ ಕಡಿಮೆ ಆಗ್ತಾಯಿದೆ, ಒಳ್ಳೇದಾಗಿ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಚಿತ್ರರಂಗದಲ್ಲಿ ಸುಮಾರು ಎಲ್ಲ ಜೊತೆ ಆಲ್ಮೋಸ್ಟ್ ಆಲ್ ಕಲಾವಿದ ಜೊತೆ ಕೆಲಸ ಮಾಡಿದ್ದೀನಿ, ಪ್ರೀತಿಯಿಂದ ಕೆಲಸ ಮಾಡಿದ್ದೀನಿ. ಕೆಲವರು ಮಂಜೂರು ಅಂದರೆ ನಮ್ಮಲ್ಲೂ ತುಂಬ ಜನ ಹೇಳಿದ್ದು ಮಾಡಲ್ಲ, ಮಾಡಿದ್ದು ಕೊಡಲ್ಲ, ತಪ್ಪಾಗುತ್ತೆ, ಇದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಇದರಲ್ಲಿ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಇರ್ತದೆ. ತುಂಬ ಖುಷಿ ಆಯಿತು. ಇವತ್ತು ನನ್ನ ಏನು ಟೆಕ್ನಿಷಿಯನ್ ಮೇಜರ್ ಬೇಕು ಅಂತ ಕೇಳಿದ್ರು. ಸರ್ ಯಾರು ಬರ್ತಾರೆ ಚೀಫ್ ಗೆಸ್ಟ್ ಅಂದೆ. ಯಾಕಪ್ಪ ಅಂದೆ. ನಮ್ಮ ಪಿ ಆರ್ ಒಗಳೆಲ್ಲ ನಮ್ಮವರು, ಸರ್ ನೀವು ಸ್ಟಾರ್ ಇದ್ರೆ ಕರ್ಸಲ್ಲ ಅಂತೆ. ಯಾಕೆ ಸ್ಟಾರ್ ಅಂತೆ. ಸ್ಟಾರ್ ಬಂದಾಗ ಎಷ್ಟು ಬರೀ ಹೇಳ್ತಾರೆ. ಅದಾನ ಸರ್ ಈ ನಮ್ಮವರೇ ಕೇಳಿದ್ರು, ನಿಮ್ದೇನು ಸರ್ ಮುಂದಿದ್ದೇನು ಸರ್ ಅಂತಾರೆ. ನಾವು ಕರ್ಕೊಂಡ್ಬಿಟ್ಟು ಅವ್ರದ್ದು ಬೇರೆ ಕೇಳಕ್ಕೆ ಹೋಗ್ತಿದ್ದ. ಅದಕ್ಕೆ ಹೇಳಿದ್ರೆ ನಾನು ಯಾರು ಕರೆಯೋಣ. ನಮ್ಮ ರುಕ್ಮಿಣಿ ವಸಂತೂರು ನಿಜವಾಗ್ಲೂ ಅವ್ರದ್ದು ಫಸ್ಟ್ ಪಾರ್ಟು ಸಪ್ತಸಾಗರದಾಚೆ ನಾನು ನೋವು ಫಿದಾಗ್ಬಿಟ್ಟೆ. ಏನು ಆಕ್ಟಿಂಗ್ ಅಲ್ಲ, ಏನೋ ಮಾಡಿ ಸಿಂಬಲ್ ಅದು ನಮಗೆ ಆಗಿ ಬರುತ್ತೆ.
ಏನು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಅದ್ಭುತ. ಒಂದು ಕಂಕನಾರ ಅಂತ ಏನು ಪರ್ಫಾರ್ಮ್ ಆ ಥರ ನಾನು ನಿಜವಾಗ್ಲಾಯ್ತು. ನನಗೆ ದಯವಿಟ್ಟು ಅತಿ ಶೀಘ್ರದಲ್ಲಿ ಆ ಹೆಣ್ಮಗು ನಮ್ಮ ಬ್ಯಾನರ್ ಕೆಲಸ ಮಾಡೋಕ್ಕೆ ನಾನು ಆಸೆ ಬಿಡ್ತೀನಿ. ಇಂಟ್ರೆಸ್ಟು, ಇನ್ವಾಲ್ವ್ಮೆಂಟು, ಆ ಇದಿದೆಯಲ್ಲ ಒಂದು ಏನು ಅವ್ರಿಗೆ ಡಿಡಿಕೇಟ್ ತುಂಬ ಖುಷಿ ಆಯ್ತು ನನಗೆ. ವೆರಿ ಗುಡ್. ನನಗೆ ನಮ್ಮ ರಕ್ಷಿತ್ ತುಂಬ ಆತ್ಮೀಯರು. ಸಪ್ತಸಾಗರ ನೋಡ್ಬಿಟ್ಟು ಫಸ್ಟ್ ಹೇಳಿದೆ, ತುಂಬ ವೆರಿ ಗುಡ್ ಪಿಕ್ಚರು, ತುಂಬ ಇಷ್ಟ ಆಯಿತು ರಕ್ಷಿತ್ ಅಂತ. ಯಾಕೆಂದ್ರೆ ನಾನು ಫೀಲ್ ಆಯಿತು. ಕೆಲವು ಕಡೆ ಒಂದು 2 ಸತಿ ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಆ ಸಿನಿಮಾ ನೋಡಿ. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ನೋಡಿದಾಗ ಬ್ರದರ್ ಸುಮಾರು ಅನ್ನಿಸ್ತದೆ ಓಪನ್. ಆಮೇಲೆ ನಾನು ನಮ್ಮ ಮಗ ಬೈತಾನೆ, ನೀನೆಲ್ಲ ಹಿಂಗೈತೆ. ಏಯ್ ನಾಟಕ ಆಡಿದ್ರೆ ಎಷ್ಟು ಇವತ್ತು 1 3 ಅವರ್ ನಾಟಕ, ಬೆಳಿಗ್ಗೆ ಗೊತ್ತಾಗಲ್ಲ ರಿಸಲ್ಟು, ಬೆಳಿಗ್ಗೆ ರಿಸಲ್ಟ್ ಗೊತ್ತಾಗೋಯ್ತದೆ. ಅದರಿಂದ ಆ ಮಾಡಬಾರಿ ಡೈರೆಕ್ಟಾಗಿ ಹೇಳ್ತೀನಿ. ನಾನು ಸಿಕ್ತಾಗೆಲ್ಲ ಎಲ್ಲ ನಿರ್ದೇಶಕ ಹೇಳ್ತೀನಿ, ಅದೇ ಅಪ್ಪ ನೀನು ಕೈ ಮುಗಿತೀನಿ ಅಂತ ಕೇಳ್ಕೊಳ್ಳೋ. ನೀನು ಅವ್ರಿಗೆ ಮಾತು ಕೇಳಿ ನಿಮ್ಮ ಅಪ್ಪ 10 ಕೋಟಿ ಖರ್ಚು ಮಾಡಿ 20 ಯಾರು ಅಂತ ಇದ್ರೆ ನಾನು ಮಗನ ಗೆಲ್ಲಿಸಿದ್ರೆ ಇವಾಗ ನೀನು ಮುಂದೆ ಚೆಕ್ ಬರ್ಕೊಟ್ಬಿಡ್ತೀನಿ, ಒಂದು 10-15 ಕೋಟಿ ಕೊಟ್ಬಿಡ್ತೀನಿ, ಗೆಲ್ಸ್ಕೊಂಬಂದು. ಅದರಿಂದ ಇನ್ನು ಅದು ಬಿಟ್ಬಿಟ್ಟು ನೀನು ಸ್ವಾಮೀಜಿಯೆಲ್ಲ ಕಂತ ಕಿತ್ತಾಕ್ಬಿಟ್ಟು ಚೌಡಿ ನಾಳೆ ಎಲ್ಲ ಬಂಡಿ ಮಕ್ಕಳನ್ನ ಕರ್ಕೊಂಡು ತೀರ್ಥ ಹೊರಿಸ್ಬಿಡ್ತೀನಿ. ತೀರ್ಥ ಹೊರಿಸ್ಬಿಟ್ಟು ನಿನಗೆ ಬಿಟ್ಬಿಡು. ಇನ್ನು ಸಿನಿಮಾ ಇಷ್ಟಾಗುತ್ತೆ, ಡೋಂಟ್ ವರಿ. ನಮ್ಮಪ್ಪ ಸಿನಿಮಾ ಮೋಟರ್ ರಿಲೀಸ್ ಮಾಡಲ್ಲ, ನಮ್ಮಪ್ಪ ಸಿನಿಮಾ ಮೋಟರ್ ರಿಲೀಸ್ ಮಾಡಲ್ಲ ಅಂತ ಹೇಳ್ತಾರೆ. ಆ ಸಿನಿಮಾ ರಿಲೀಸ್ ಮಾಡಿ ನನಗೆ ಗೊತ್ತೈತೆ. ಆ ಸಿನಿಮಾ ಗೆದ್ದದೆ ಯಾವತ್ತಿದ್ರು. ಇದೇ ಸೇತು ಅಂತ ನಮ್ಮ ವಿಕ್ರಮ್, ತಮಿಳ್ ವಿಕ್ರಮ್ ಸೇತು ಅಂತ ಸಿನಿಮಾ ಮಾಡಿ 6 ವರ್ಷ ಡಬ್ದಲ್ಲಿ ಇಕ್ಕಿದ್ರು. 6 ವರ್ಷ 7-8 ವರ್ಷ ದೋತವರಲ್ಲಿ ಯಾರು ನೋಡಿರಲಿಲ್ಲ. ಬಂತು ಆಚೆ, ಅನ್ಬಿಲೀವಲ್ ಇಟ್. ಅದರಿಂದ ಇಟ್ಸ್ ವೆರಿ ಗುಡ್ ಸಿನಿಮಾ, ತುಂಬ ಅದ್ಭುತವಾದ ಸಿನಿಮಾ. ನನಗೆ ಕಾಸು ಬರ್ತದೆ, ತೊಗೊಳ್ತೀನಿ. ಗ್ರೇಟ್ ಡೈರೆಕ್ಟ್ರು ವಿ.ಕೆ. ಪ್ರಕಾಶ್. ಅವನೊಂದು ಫ್ರೇಮ್ ನೋಡಿದಾಗ ಖುಷಿ ಆಗ್ತದೆ. ಇವತ್ತು ಏನಕ್ಕೆ ಈ ಸಿನಿಮಾ ಅಂದರೆ, ಇದು ಇವತ್ತಿನ ದಿನ ಹೊಡೆದಾಟ ಬಡದಾಟ ಎಲ್ಲ ಆಕ್ಷನ್ ಸಿನಿಮಾ ಮಾಡೋದ್ರಲ್ಲಿ ಇದು ಪ್ಯೂರ್ ಲವ್ ವಿತ್ ಆಕ್ಷನ್ ಇದೆ. ಮನಸ್ಸು ನಾಟುತ್ತೆ ಇದರಲ್ಲಿ. ನಾನು ಒಂದು ವಿಶೇಷವಾಗಿ ಲಾಸ್ಟು ಬಿಫೋರ್ ರಿಲೀಸ್ ಒಂದಿನ ಶೋ ಹಾಕ್ತೀನಿ. ಯಾರಿಗೆ ಅಂದರೆ ನಿಜವಾದ ಪ್ರೇಮಿಗಳಿಗೆ ಕರೆದು ಎಷ್ಟು ಜನ ಬರ್ತಾರೆ ಶೋ ತೋರಿಸ್ತೀನಿ. ನಿಮ್ಗೆ ಇಷ್ಟಪಟ್ಟಿದ್ದು ಬರೀಬೇಕು ಅಂತ ಹೇಳಿದ್ದೀನಿ. ನಾನು ಸಿನಿಮಾ ಪಾಸಿಟಿವ್ ಬರೀ ನೆಗೆಟಿವ್ ನನ್ನ ಲೈಫಲ್ಲಿ ಕೇಳಲ್ಲ. ನಾನು ಹಣೆ ಬಾರ ಬರ್ದಿರೋದು ಬ್ರಹ್ಮ, ಯಾರು ಬರೆಯಲ್ಲ. ಆದರೆ ಒಂದೇ ಒಂದು ಈ ಸಿನಿಮಾ ತೋರಿಸ್ತೀನಿ. ಪ್ರೀತಿಸೋ ಹುಡುಗಿರು ನಿಜವಾದ ಪ್ರೀತಿ ನೀವು ಯಾರು ಮಾಡಿದ್ರೆ ಈ ಸಿನಿಮಾ ಬಂದು ಫಸ್ಟ್ ಒಂದಿನ ಮುಂಚೆ ತೋರಿಸ್ತೀನಿ ಅಂತ ನಾನು ಅನೌನ್ಸ್ ಕೊಡ್ತೀನಿ. ಎಷ್ಟು ಜನ ಬಂದವರು ಅದಕ್ಕಿಂತ ಒಂದು ವರ್ಷ ಮುಂಚೆ ನಮ್ಮ ಯೂತ್, ನಮ್ಮ ನಿರ್ದೇಶಕರು, ನಮ್ಮ ಏನು ಹೊಸ ನಿರ್ದೇಶಕರಿದ್ದಾರೆ ಎಲ್ಲ ನಿರ್ದೇಶಕರು, ಹಳ ನಿರ್ದೇಶಕರಿಗೆ ಈ ಸಿನಿಮಾ ತೋರಿಸ್ತೀನಿ. ಸಿನಿಮಾ ತೋರಿಸಿ ನಮ್ಮ ಇವತ್ತಿನ ಜನ್ರೇಷನ್ ಹುಡುಗರಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡಬೇಕು. ಇವತ್ತು ಯಾವ ಹುಡುಗರು ಬಂದವರು ಎಲ್ಲ ಹುಡುಗರಿಗೂ ದಯವಿಟ್ಟು ಪ್ರೋತ್ಸಾಹ ಕೊಟ್ಟು, ಇನ್ನೊಬ್ರು ಸೀನಿಯರ್ ಬಿಡಿ ಅವರೆಲ್ಲ ಬೆಳೆದಿದ್ದಾರೆ, ಅವ್ರಿಗೆಲ್ಲ ನೀವು ಬೆಳೆಸಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ. ನೀವು ಈ ಬರೋವಂಥ ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟು ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ನಾನು ಇನ್ನು ಮುಂದಕ್ಕೆ ಇದನ್ನು ಮಾರ್ಚ್ ಶಿವರಾತ್ರಿ ಹಬ್ಬಕ್ಕೆ ಬಿಡೋದು ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಶ್ರೇಯಸ್ ಬರ್ತಡೆ ಏಪ್ರಿಲ್ 5 ಅವತ್ತು ಪಿಕ್ಚರ್ ರಿಲೀಸ್ ಮಾಡೇ ಮಾಡ್ತೀನಿ. ಯಾವುದೇ ಸಿನಿಮಾ ಬರಲಿ, ಯಾರೇ ಬರಲಿ, ನಾನು ಬಂಡೆ ಥರ ಗುತ್ತೀನಿ. ತಲೆ ಕೆಸ ಸಿನಿಮಾ ಗೆದ್ದೇ ಗೆಲ್ತದೆ. ನಿಮ್ಮೆಲ್ಲ ರಾಷ್ಟ್ರೀಯವಾದ ಪ್ರೋತ್ಸಾಹ ಇರ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್.